ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಇವತ್ತು ನಾನು ಮಧ್ಯಾಹ್ನಕ್ಕೆ ಏನು ರೆಡಿ ಮಾಡಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಅಂತ ತೋರಿಸ್ತೀನಿ ಬನ್ನಿ. ಫ್ರೆಂಡ್ಸ್ ನಾನು ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಹಾಕಿದ್ದೀನಿ ವೀಡಿಯೋನ. ಪ್ಲೀಸ್ ಫ್ರೆಂಡ್ಸ್ ನೋಡಿ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ವೀಡಿಯೋನ ನೋಡಬೇಡಿ. ಫ್ರೆಂಡ್ಸ್ ಬನ್ನಿ, ಈಗ ನಾನೊಂದು ಕಾಳು ಬೇಯಿಸಿದ್ದೀನಿ. ಏನು ಕಾಳು ಅಂತಂದರೆ ಅವರೆಕಾಳು ನೋಡಿ ರೆಡ್ ಕಾಣ್ತೈತೆ. ಯಾಕೆಂದರೆ ಫ್ರೆಂಡ್ಸ್ ಇದನ್ನು ನಾನು ಬೀಟ್ರೋಟ್ ಜೊತೆ ಬೇಯಿಸಿದ್ದೀನಿ. ಬೀಟ್ರೋಟ್ ಜೊತೆ ಒಂದೇ ವಿಷಲ್ ಸಾಕಿದ್ದಕ್ಕೆ ಫ್ರೆಂಡ್ಸ್ ಅವರೆಕಾಳು, ಬೀಟ್ರೋಟು, ಬೀನ್ಸು ಎರಡು ಮೂರು ಇದಿತ್ತು ಚಪ್ರದವರೆ ಚೊಟ್ಟು. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನು ನೆನ್ನೆ ಇದು ಬೀಟ್ರೋಟ್ ತೆಗೆದು ಸುಮ್ಮನೆ ಬಾಡಿ ಹೋಗುತ್ತೆ ಇದ್ರೂ ಏನು 5 ನಿಮಿಷ. ಇವಾಗ 12:20 ಟೈಮು. ನಾನು ಮಧ್ಯಾಹ್ನ ಊಟಕ್ಕೆ ಫ್ರೆಂಡ್ಸ್ ಆವಾಗಲೇ ಏನೇನು ಮಾಡಿದ್ದೀನಿ ತೋರಿಸ್ತೀನಿ ನೋಡಿ. ಈಗ ಬಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ತೆಂಗಿನಕಾಯಿ. ಇವಾಗ ಫ್ರೆಂಡ್ಸ್ ಸೌತೆಕಾಯಿ ನಾವು ಇವಾಗ ಇಂಗ್ಲೀಷ್ ಕ್ಲಾಸ್ಗೆ ಹೋಗಿದೆ, ಆವಾಗ ತಗೊಂಡು ಬಂದೆ. 1 kg ಬಂದು 30 ರೂಪಾಯಿ. ಸೌತೆಕಾಯಿ ಕಮ್ಮಿ ಇದೆ, 40 ರೂಪಾಯಿ ಆಗಿತ್ತು. ಇವಾಗ ಬಂದು 30 ಆಗಿದೆ. ಅದಕ್ಕೆ 1 kg ತಂದಿದ್ದೀನಿ. ಇನ್ನೂ 2 ಹಂಗೆ ಇಟ್ಟಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಫ್ರೆಂಡ್ಸ್ ಇದು ಸಾಂಬಾರು ಐತೆ ಅಂತ ಆವಾಗಲೇ ಹೇಳಿದ್ದೀನಿ ಫ್ರೆಂಡ್ಸ್. ನಾನು ರೈಸ್ ಮಾಡಿದೆ. ಇವಾಗ ರೈಸ್ ಮಾಡಿ ನಾನೇನು ಮಾಡಿದೆ, ಇದಕ್ಕೆ ಹಾಕೊಂಡಿದ್ದೆ. ಯಾಕೆಂದರೆ ಚಿಕ್ಕ ಕುಕ್ಕರ್ ಬೇಕಿತ್ತು ನನಗೆ. ಚಿಕ್ಕದು ಅಂದರೆ ಅದು 2.5 ಲೀಟ್ರ್ ಕುಕ್ಕರ್ ಫ್ರೆಂಡ್ಸ್. ಸ್ವಲ್ಪ ಬೇಯಿಸುವಾಗ ನಾನು ಅದರಲ್ಲೇ ಬೇಯಿಸೋದು ನೋಡಿ. ರೈಸು ಮಾಡಿ ಇದಕ್ಕೆ ಹಾಕೊಂಡಿದ್ದು ಬಿಸಿ ರೈಸೆಯ, ಆದರೆ ಮಧ್ಯಾಹ್ನಕ್ಕೆ ಇದಕ್ಕೆ ತೆಗೆದು ಇದಕ್ಕೆ ಹಾಕಿದ್ದೀನಿ ರೈಸ್. ಇದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಬೇಯಿಸ್ಕೊಂಡಿದ್ದೀನಿ ನೋಡಿ. ಅದರಲ್ಲಿ ಸಾಂಬಾರು ಸ್ವಲ್ಪ ಆಲ್ರೆಡಿ ಇದೆ. ಇನ್ನು ಸ್ವಲ್ಪ ಫ್ರೆಂಡ್ಸ್ ಬೆಳಗ್ಗೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ನೋಡಿ. ಇನ್ನೂ ಸ್ವಲ್ಪ ಇಷ್ಟು ಮಿಕ್ಕಿದೆ. ಇನ್ನು ಬೆಂಡೆಕಾಯಿ ಪಲ್ಯನೂ ಮಾಡಿದೆ ಫ್ರೆಂಡ್ಸ್ ನೋಡಿ. ಬೆಂಡೆಕಾಯಿ ಪಲ್ಯ ಇನ್ನೂ ಇದೆ. ಇದು ಪಲ್ಯ ರೈಸ್ಗೆ ನೆಂಚ್ಕೊಬೋದು, ಚಪಾತಿನಾದರೂ ಮಾಡ್ಕೊಬೋದು. ಮಾಡಿ ಇಟ್ಟಿದ್ದೀನಿ. ಇನ್ನಿಷ್ಟೈತೆ. ಈಗ ಸದ್ಯಕ್ಕೆ ಫ್ರೆಂಡ್ಸ್ ನಾನು ಮಧ್ಯಾಹ್ನಕ್ಕೆ ಇವತ್ತು ಮಾಡಿರೋದು ಸಾಂಬಾರಿಗೆ ಇದು ಕಾಳು ನೆಂಚ್ಕೊಳ್ಳೋಕ್ಕೆ ಇದು ಬೀಟ್ರೋಟು, ಅವರೆಕಾಯಿ ಬಂದು 60 ರೂಪಾಯಿ ಹೇಳಿದ್ರು kg. ಅದಕ್ಕೆ 1/4 kgನೇ ತೊಗೊಂಡು ಬಂದೆ. 1/4 kg ತಂದಿದ್ದೀನಿ. ಅದಕ್ಕೆ ಬೀಟ್ರೋಟ್ ಹಾಕಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಒಗ್ಗರಣೆ ಮಾಡೋಣ ಬನ್ನಿ. ಈಗ ಫ್ರೆಂಡ್ಸ್ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ಇವಾಗ ಒಗ್ಗರಣೆ ಮಾಡೋಣ. ಆಲ್ರೆಡಿ ಎಣ್ಣೆ ಕಾಯ್ದಿದೆ ಫ್ರೆಂಡ್ಸ್. ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಡಬ್ಬದಲ್ಲಿದೆ. ಇದರಲ್ಲಿ ಸ್ವಲ್ಪ ಇದೆ ಕಡಲೆಬೇಳೆ. ಫಿಲ್ ಮಾಡಿಡಬೇಕು ಫ್ರೆಂಡ್ಸ್. ಅದಾದಮೇಲೆ ಫ್ರೆಂಡ್ಸ್ ಮೆಣಸಿನ್ಕಾಯಿ, ಈರುಳ್ಳಿ, ಆಮೇಲೆ ಕರಿಬೇವು ಸೊಪ್ಪು. ಫ್ರೆಂಡ್ಸ್ ಬೀಟ್ರೋಟು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದು ಮತ್ತು ಅದು ಯಾವಾಗಲೂ ರೈಟ್ ಸ್ವಲ್ಪ ಕಮ್ಮಿನೇ. 40 ರೂಪಾಯಿ kg ಇರುತ್ತೆ, ಒಂದೊಂದ್ಸಲ 30 ರೂಪಾಯಿ kg ಇರುತ್ತೆ. ಆಮೇಲೆ ಇಲ್ಲಿ ಒಂದು ಪುಷ್ಪಾಂಜಲಿ ಟ್ಯಾಕೀಸ್ ಹತ್ರ ಫ್ರೆಂಡ್ಸ್ ತರಕಾರಿ ಮಾಡ್ತಾರೆ. ಅಲ್ಲಿ ಎಲ್ಲ 10 ರೂಪಾಯಿ 20 ರೂಪಾಯಿ ಕಮ್ಮಿನೇ ಇರುತ್ತೆ. ನಾನಲ್ಲಿ ಯಾವಾಗಲೂ ಒಂದು ಟೈಮ್ ಹೋಗ್ತೀನಿ ಫ್ರೆಂಡ್ಸ್. ಡೈಲಿ ನನಗೆ ಹೋಗೋಕ್ಕೆ ಟೈಮ್ ಆಗೋಲ್ಲ. ನಾನು ಇವಾಗ ಬರಬೇಕಾದ್ರೆ ಸೌತೆಕಾಯಿ, ಅವರೆಕಾಯಿ ತೊಗೊಂಡು ಬಂದೆ. ಕಾಫಿ ಪುಡಿನೂ ಖಾಲಿಯಾಗಿತ್ತು, ಅದನ್ನು ತೊಗೊಂಡು ಕ್ಲಾಸ್ ಮುಗಿಸ್ಕೊಂಡು 11:30ಗೆ ಬಂದೆ. ಇವಾಗ ಇನ್ನೇನು ಫ್ರೆಂಡ್ಸ್ ಇನ್ನೊಂದು 1/4 ಅವರು. ನಾನು ಸೆಕೆಂಡ್ ಶಿಫ್ಟ್ ಬಂದು ನಮಗೆ 1:30 ಇಂದ 10:30 ತನಕ. ಇವತ್ತಿಗೆ ನನ್ನ ಸೆಕೆಂಡ್ ಶಿಫ್ಟ್ ಆಯಿತು. ಇನ್ನು ನಾಳೆಯಿಂದ 6:30 to 3:30. ನಾಳೆ ಇನ್ನೂ ಬೇಗ ಹೇಳ್ಬೇಕು. ನಾಳೆಯಿಂದ ಇಷ್ಟು ದಿನ ಒಂದು ಸ್ವಲ್ಪ 6 o'clock ಹೇಳ್ತಾ ಇದೆ ಫ್ರೆಂಡ್ಸ್. ನಾವು ಎಷ್ಟೇ ಬೇಗ ಇದ್ರೂ ಮನೆ ಕೆಲಸನೂ ಬೇಗ ಆಗುತ್ತಲ್ಲ. ಅದೇನಾದರೂ ರೋಡಲ್ಲಿ ಸ್ವಲ್ಪ ಟ್ರಾಫಿಕ್ಕು ಕಮ್ಮಿನೋ ಜಾಸ್ತಿನೋ ಗೊತ್ತಾಗಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇಷ್ಟೇ. ಇದು ಬೇಗನೂ ಬೇಯ್ತು. ಈಗ ಲೋ ಫ್ಲೇಮ್ ಮಾಡ್ತೀನಿ ಸ್ಟವ್ನ. ಯಾಕೆಂದರೆ ಕಾಳು ಇವಾಗ ಬೇಯಿಸಿರೋದಲ್ವಾ. ನೋಡಿ ಫ್ರೆಂಡ್ಸ್ ಕಾಳು ಹಾಕ್ತೀನಿ. ಅದೇನು ಅದರಲ್ಲಿ ಜಾಸ್ತಿ ನಾವೇನು ಒಗ್ಗರಣೆ ಇದು ಮಾಡೋ ಥರ ಇಲ್ಲ ಆಲ್ರೆಡಿ, ಯಾಕೆಂದರೆ ಬೆಂದಿರುತ್ತಲ್ಲ. ಬನ್ನಿ ಮಿಕ್ಸ್ ಮಾಡೋಣ. ಕಾಯಿನ ಫ್ರೆಂಡ್ಸ್ ಒಗ್ಗರಣೆಗೆ ಹಾಕೊಂಡ್ರೆ ಸಂಜೆ ತನಕ ಇಟ್ಟರು ಏನೂ ಆಗೋಲ್ಲ. ಆದರೆ ನಾವೇನು ಸಂಜೆ ತನಕ ಇಡೋಲ್ಲ ನೋಡಿ. ಮಧ್ಯಾಹ್ನಕ್ಕೆ ಕ್ಲೋಸ್ ಆಗುತ್ತಲ್ಲ ನೋಡಿ. ಇದೊಂಥರ ಪ್ಲೇಟ್ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್, ಲವ್ ಸಿಂಬಲ್ ಥರ ತಂದಿದೆ 2. ಅದರಲ್ಲಿ ಒಂದು ಒಡೆದು ಸೀಲ್ ಬಿಟ್ಟಿದೆ, ಆದರೆ ಪೂರ್ತಿ ಏನೂ ಆಗಿಲ್ಲ. ಅದರಲ್ಲಿ ಏನೇನೋ ಮಾಡ್ಬೋದು ಫ್ರೆಂಡ್ಸ್. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡಿ ಲಾಸ್ಟಲ್ಲಿ. ಆಮೇಲೆ ನೋಡಿ ಇಷ್ಟೇ. ಕಾಳನ್ನ ಇವಾಗ ಮಿಕ್ಸ್ ಮಾಡಬೇಕು. ಪಾತ್ರೆ ಎಲ್ಲ ಇತ್ತು, ವಾಶ್ ಮಾಡಿದ್ವಿ ಫ್ರೆಂಡ್ಸ್. ಇನ್ನೊಂದು 2 ಇದೆ ಅಷ್ಟೇ. ಅದೇ ನಾನು ಇವಾಗ ವಾಶ್ ಮಾಡಲ್ಲ. ಟೈಮ್ ನನಗೆ ಸರಿ ಹೋಯ್ತು ಇವಾಗ ರೆಡಿ ಆಗೋ ಅಷ್ಟಲ್ಲಿ. ನೋಡಿದ್ರಲ್ಲ ಫ್ರೆಂಡ್ಸ್. ನೆನೆಸಿದ ಕಾಳಲ್ಲೂ ಒಣಗಿದ ಕಾಳಲ್ಲೂ ಇದನ್ನು ಮಾಡ್ಬೋದು ಫ್ರೆಂಡ್ಸ್. ಏನು ಹಸಿ ಕಾಳೇ ಆಗಬೇಕು ಅಂತೇನಿಲ್ಲ. ಯಾಕಂದರೆ ನನಗೆ ಹಸಿ ಕಾಳು ಸಿಕ್ತಲ್ಲ,
ಅದಕ್ಕೆ ತೊಗೊಂಡು ಬಂದು ಮಾಡಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಟೇಸ್ಟು ಆಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಉಪ್ಪು ಫ್ರೆಂಡ್ಸ್ ನಾನು ಕಾಳು ಬೇಯಿಸುವಾಗಲೇ ಹಾಕಿದೆ, ಅದಕ್ಕೋಸ್ಕರ ನಾನೇನು ಇವಾಗ ಹಾಕಿಲ್ಲ. ಇದರಲ್ಲೇ ಮಾಡಿದೆ ನಾನು, ಬಾಣಲಿ ಚೆನ್ನಾಗಿದೆಯಲ್ಲ ಅಂತ. ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಇದು ಹೆಲ್ತಿಯಾಗಿಯೂ ಇರುತ್ತೆ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಬೇಯುತ್ತೆ. ಬೇಗ ಅಂದರೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇದು ನೀವು ಹಸಿ ಕಾಳಲ್ವಾ, ಹಸಿ ಕಾಳನ್ನು ಯಾವಾಗಲೂ ಒಂದೇ ವಿಷಲ್ ಕೂಗಿಸ್ಕೊಳ್ಳಿ. ಒಣಗಿದ ಕಾಳು ನೋಡಿ, ಇದ್ರ ಜೊತೆಗೆ ಕಡಲೆಕಾಳು ನೆನೆ ಹಾಕೋಬೋದು, ಅಲಸಂದಿ ಕಾಳು ನೆನೆಸಿ ಮಾಡ್ಬೋದು, ಹುಳ್ಳಿಕಾಳು ನೆನೆಸಿ ಮಾಡ್ಬೋದು. ನೀವು ಯಾವುದು ಬೀನ್ಸ್ ಕಾಳು ತತ್ತೀವಲ್ಲ, ಬೀನ್ಸ್ ಕಾಳು ಇರುತ್ತಲ್ಲ ಒಣಗಿರೋದು, ಅದನ್ನು ನೆನೆಸಿ ರಾತ್ರಿನೇ ನೆನೆ ಹಾಕಬೇಕು ಫ್ರೆಂಡ್ಸ್ ಇದನ್ನು. ಆಮೇಲೆ ಕಾಬೂಲ್ ಕಡಲೆಕಾಳು ಬರುತ್ತಲ್ಲ ಫ್ರೆಂಡ್ಸ್, ಅದನ್ನು ನೆನೆಸಿ ಬೀಟ್ರೋಟು ಬೀನ್ಸು ಎಲ್ಲನೂ ಜೊತೆಲಿ ಮಾಡ್ಬೋದು. ಬೇಕಾದ್ರೆ ಇವಾಗ ಅನ್ನಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಫ್ರೆಂಡ್ಸ್. ಇವಾಗ ಮುಖ್ಯ ಆರೋಗ್ಯ ನೋಡ್ಕೋಬೇಕಲ್ವ ನಾವು, ಅದಕ್ಕೆ ನಮ್ಗೆ ಯಾವ ಟೈಮ್ ಇರುತ್ತೆ. ಈಗ ನೋಡಿ ನಾನು ಕೆಲಸಕ್ಕೂ ಹೋಗ್ತಾಯಿದ್ದೀನಿ ಮತ್ತು ಮನೆಯಲ್ಲೂ ನನಗೆ ಏನು ಬೇಕು ಫುಡ್ಡು ಅದು ಮಾಡ್ತಾಯಿರ್ತೀನಿ. ಯಾಕೊತ್ತಾ, ನಮ್ಗೆ ಎನಿ ಟೈಮ್ ಕೆಲಸನೇ ಅಂದರೆ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ಲ. ಹಂಗಾಗಿ ಫ್ರೆಂಡ್ಸ್ ಈಗ ಟೈಮ್ ಇತ್ತು ನನಗೆ ಇನ್ನೂ ಒಂದು ಕಾಲವರು, ಅದಕ್ಕೋಸ್ಕರ ಇದನ್ನು ಬಂದು ಕುಕ್ಕರಲ್ಲಿ ನಾನೇ ಇದು ಅವರೆಕಾಯಿನ ಸುಲಿದಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.